ಹಾಯ್ ಎಲ್ಲರಿಗೂ ನಮಸ್ಕಾರ ರೀ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡುಗು ಮಳೆ ಚಾಲು ಆಗಿಬಿಟ್ಟೈತ್ರಿ. ಬಾರೋ ಈ ಕಡೆ ಬಾ. ಮಳೆ ಅಂತೂ ಶುರು ಆಗೈತಿ. ಮಾಡ ಒಮ್ಮಿದೊಮ್ಮೆಲೆ ತುಂಬ್ಕೊಂಬಂದೈತಿ ನೋಡ್ರಿ. ಮಧ್ಯಾಹ್ನನೇ ಇವತ್ತು ಮಾಡಾಗೈತಿ. ಸಿಕ್ಕಾಪಟ್ಟೆ ಅಂದ್ರೆ ಮಳೆ ಬರೋವಂಥ ಸಂದರ್ಭ ಐತಿ. ಗೊತ್ತಿಲ್ಲ ಮಳೆ ಬರ್ತಾ ಏನು ಅಷ್ಟೇ ಸುಮ್ಮ ಚುಟು ಏನತಿ ಜಿಟಿ ಉದುರು ಹೋಗುತ್ತೆ ಗೊತ್ತಿಲ್ಲ. ಯಜಮಾನ್ರು ಕೂಡ ಊಟ ಮಾಡಿ ಇದಕ್ಕೊಂಟ್ರು, ಸುಮ್ಮ ಕುಂದರು ಕೆಲ್ಸಿಗೆ ಹೊಂಟ್ರು. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ. ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮಳೆ ಬರೋಕತ್ತು ಇಲ್ಲ ಚಲಿ ಮಾಡಂತೂ ಸಿಕ್ಕಾಪಟ್ಟೆ ಆಗೈತಿ. ಬರ್ರಿ ಒಳಗಡೆ ಹೋಗೋಮಂತ. ಮಳೆಗಾಲ ಬಂದ್ರು ಒಂಥರ ಬರ್ಲಿಕ್ಕೆ ಒಂಥರ. ಇನ್ನೊಂದು ಈ ಮನುಷ್ಯನ ಜನ್ಮ ಹೆಂಗಿರ್ತೈತಿ ನೋಡ್ರಿ, ಯಾವುದಕ್ಕೂ ಕೂಡ ಹೊಂದ್ಕೊಳಕ್ ಸಾಧ್ಯ ಆಗಂಗಿಲ್ಲ. ಒಂದು ಮಳೆ ಬಂದ್ರು ಯಪ್ಪ ಅರ್ಬಿ ಒಣಗಂಗಿಲ್ಲ, ಏನು ಹೊರಗೆ ಹೋಗಂಗಿಲ್ಲ, ಹಂಗ ಹಿಂಗ ಅನ್ಕೋತೀವಿ. ಬಿಸಿಲ ಯಪ್ಪ ನನಗಂತೂ ಬಿಸಿಲ ಕಂಡ್ರೆ ಆಗಿ ಬರಂಗಿಲ್ಲಪ್ಪ. ಸಿಕ್ಕಾಪಟ್ಟೆ ಸೆಕೆ, ಅಯ್ಯೋ ನಮ್ಮ ಸ್ಕಿನ್ ಎಲ್ಲ ಹಾಳಾಗ್ತೈತಿ. ಹೊರಗೆ ಹೋದ್ರೆ ಕಕ್ಕಿವಿ, ಹಂಗಕ್ಕಿವಿ ಹಿಂಗಕ್ಕಿವಿ. ಚಳಿಗಾಲ ಒಂದು ಬೆಟರ್ ಏನು ಅದು. ಮತ್ತೆ ಅಯ್ಯೋ ಥಂಡಿ, ಬೇಗ ಬೆಳಿಗ್ಗೆ ಹೇಳಕ್ಕಾಗಂಗಿಲ್ಲ. ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು, ಬುತ್ತಿ ಕಟ್ಟಬೇಕು. ಯಪ್ಪ ಚಳಿಗೆ ಹೇಳಕ್ಕಾಗಂಗಿಲ್ಲ. ಸಿಕ್ಕಾಪಟ್ಟಿ ಚಳಿಯಪ್ಪ, ನನ್ಗೆ ಗದ್ಗದ್ ನಡುಗ್ ಬರ್ತಪ್ಪ. ಅಯ್ಯೋ ನಾವೇ ಹಿಂಗತೆ ಅಂತಿರ್ತೀವಿ, ಅಂತೀವ್ರಿ ಬೇರೆದವ್ರು ಬಿಟ್ಟು. ಸೊ ಈಗ ಮಳೆ ಬರತೈತಿ. ಮಳೆ ಇದ್ರೇ ಬೆಳೆ ನೋಡ್ರಿ ಫ್ರೆಂಡ್ಸ. ಬೆಳೆ ಬಂತಂದ್ರೆ ನಮ್ಮ ರೈತರು ಖುಷಿಯಾಗಿರ್ತಾರ. ಸದ್ಯಕ್ಕೆ ನೀಡಿತ್ತಂತ ಅಕ್ಕು ಹೇಳ್ತಿದ್ಲು ಫೋನ್ದಾಗ, ಬಿತ್ತಿ ಹೋವ ಮಳೆನೇ ಇಲ್ಲ ಅಂತೇಳಿ. ಸೊ ಇಲ್ಲಿ ಬರಕತ್ತೈತಿ, ಅಲ್ಲಿ ಏನು ಮಾಡಕತ್ತೈತಿ ಅಂತ ಗೊತ್ತಿಲ್ಲ. ಹಳ್ಳಿ ಕಡೆ ಬರ್ಬೇಕ್ರಿ ಮಳೆ. ಏನು ಅಂದ್ರೆ ಬಿತ್ತಿರ್ತಾರ, ಅದಕ್ಕೆಲ್ಲ ಬೇಕಲ್ಲ ಜೀವನಾಡಿ, ಜೀವಾಮೃತ ನೀರು. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇರ್ತೈತ್ರಿ ಸದ್ಯಕ್ಕೆ. ಈಗ ಲಘುಟನ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ಕಡೆ ಅನ್ನಕ್ಕೆ ಇಟ್ಟಿನಿ, ಈ ಕಡೆ ತೊಗರಿಬೇಳೆ ಕುದಿಯಕ್ಕೆ ಇಟ್ಟಿನಿ ರೀ. ತೊಗರಿಬೇಳೆ ಉದ್ರಿ ಥರ ಮಾಡಿದ್ರೆ ಆಯ್ತು ಪಲ್ಯಕ್ಕೆ ಅಂತೇಳಿ. ಚಪಾತಿ ಅದಾವು. ಒಂಥರ ಸ್ಮೆಲ್ಲು, ಮಳೆ ಬರಕತ್ತೈತಲ್ಲ ಒಂಥರ ಸ್ಮೆಲ್ಲು. ಬಾಂಡೆ ಸಿಕ್ಕಾಪಟ್ಟೆ ಬಿದ್ದವ್ರಿ. ನಡು ತಿಕ್ತೀನಿ ಅನ್ನಂಗನೇ ಇಲ್ಲ. ಸೊ ಸಿಂಕಿನೇ ನೀರು ಬಂದಾಗ ಪಟ ಎಷ್ಟು ಹಾಕಿರ್ಲಕ್ಕ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ. ಇವು ತಿಕ್ಕಿದ್ದು ಆರ್ಲೇ ಇಲ್ಲಲ್ಲ ಜಾಸ್ತಿ, ಹಂಗಾಗಿ ಇಟ್ಟೀನಿ. ಈಗ ಇವನ್ನೆಲ್ಲ ಕೆಳಗಡೆನೇ ಇಡಬೇಕು. ಈ ಕಡೆ ಅನ್ನನೂ ಸಣ್ಣ ಕುದಿ ಹಿಡ್ದೈತಿ, ಈ ಕಡೆ ತೊಗರಿ ಬೇಳೆನೂ ಕುದಿಯಕತ್ತೈತಿ. ಇದು ಉಕ್ಕು ಬರ್ತಂತೇಳಿ ಚಮಚ ಇಟ್ಟಿದ್ದೀನಿ ರೀ. ಉಕ್ಕು ಬರೋಂಗೆ ಕಾಣ್ತಿತ್ತಂದ್ರೆ ಹಿಂಗತ್ತೆ ಚಮಚಾರ ಏನಾರ ಹಿಂಗೆ ಅಡ್ಡ ಇಟ್ಬಿಡ್ಬೇಕಂತ. ಅಂದ್ರೆ ಅಷ್ಟು ಉಕ್ಕಂಗಿಲ್ಲ. ಈಗ ಬೇರೆ ಕಡೆ ಏನಾದರೂ ಕೆಲಸ ಮಾಡ್ತಿರ್ತೀವಿ, ಮುಂದಿರೋಕ್ಕಾಗಲ್ಲ ಅಂತಂದ್ರೆ, ಅನ್ನನೇ ಇರಲಕ್ಕ ಏನಕ್ಕೆ ಇರಲಕ್ಕ ನಡು ಒಂದು ಚಮಚ ಇಡ್ಬೇಕಂತ. ಸಣ್ಣಗೆ ಕುದಿತೈತ್ರಿ ಇದು. ಇಲ್ಲಿಕಂದ್ರೆ ಉಕ್ಕು ಬಂದು ಈ ಥರ ಎಲ್ಲ ಇದಾಗ್ಬಿಡ್ತೈತಿ. ಮತ್ತು 2 ದಿನ ಬಿಟ್ಟು ಏನೈತಿ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ಮಾಡೋದಾಗಿರಲಿಲ್ಲ ಬ್ಲಾಗ, ಕೆಲಸಗಳಿದ್ದವು. ಹಾಗೇ ಟೈಮ್ ಬಂದೀಗ 9:30 ಆಗೈತಿ. ಇನ್ನು ನೋಡಮ್ಮ ಏನು ಬರ್ದಿ? ಪೂರ ಎಲ್ಲ ಒಟ್ಟು ಬರ್ದೇನು ಅರ್ಧ ಬರ್ದೆ? ತರಿಸ್ತೋಣ. ಈಗ ಕುತ್ಕೊಂಡು ತೆಲಿ ಬಗ್ಸ್ ಬರಿತಾಡ್ರಿ. ತಿನ್ಲೇನೆ ಕಂಟಿನ್ಯೂ ಯಾಕೆ ಮಾಡಿದೆ ನೀನು? ಎಷ್ಟು ಲೈನ್ ಐತೆ ಅಷ್ಟೇ ಬರೀ ನೀನು. ನಿನಗೆ ಎಷ್ಟು ಸರಿ ಹೇಳ್ಕಿಸ್ತೀನಿ ನೋಡು. 4 ಲೈನ್ ಅದಾವ ಇಲ್ಲಿ, 3 ಲೈನ್ದಾಗ ಯಾಕೆ ಬರ್ದಿ? 1 ಲೈನ್ದಾಗ ಎಷ್ಟೈತೆ ಅಷ್ಟೇ ಬರ್ದು ಮುಂದೆ ಕಂಟಿನ್ಯೂ ಮಾಡೋದು ನೀನು ತಳಗ. ಏನು ತೇಸ್ಲಿಲ್ಲ ಇದು 4 ಲೈನ್ ಅದಾವ, ಇದು 3 ಲೈನ್ ಯಾಕ? 3 ಲೈನ್ ಯಾಕ ಹಿಂಗೇಕಿದು? ಇಲ್ಲಿ 3 ಲೈನ್ ಅದಾವ, 4 ಲೈನ್ ಅದಾವ. ಇಲ್ಲಿ ಎರಡನೇ ಪ್ಯಾರಾಗ್ರಾಫ್ ತೋರಿಸು. ತಗೋ ಮರಾಠಿ ಬುಕ್ಕ ತಗೋ. ನೀನು ಒಳ್ಳೆ ಬರಕ್ಕೆ ಹಚ್ಚಿದ್ರೆ ನೀ ಮಾಡ್ತಿ ಬಾ ಮಗನ. ನೀನು ಪಾಠ ಬರ್ಕೊಂಬ ಅಂತ ಹೇಳಂತ್ರಿ. ಅದು 4 ಲೈನ್ ಇರ್ತಾವಲ್ಲ, ಒಂದೊಂದು ಲೈನ್ದಾಗ ಬರ್ದಪ್ಪ ಒಂದು ಗ್ಯಾಪ್ ಬಿಟ್ಟು ಮತ್ತೆ ಬೇರೆ ಇದು ಬರೀ ಅಂತೇಳಿ ನಾನು ಪ್ಯಾರ ಕಂಟಿನ್ಯೂ ಮಾಡ್ಯಾನ 1 ಲೈನ್ದಾಗ. ಮುಂದೆ ಕೂತು ಮಾಡ್ಸಬೇಕ್ರಿ. ಇಲ್ಲಿಕಂದ್ರೆ ಹಿಂಗೆ ಮಾಡಿರ್ತಾವ ಮಕ್ಕಳು. ಪಟ್ಟದ ಹೇಳೋಗಿ ನಿಲ್ಪಿಲ್ಲ ನಿನಗೆ. ಹಿಂಗ ಮಾಡಿ ಬುಕ್ಕ ಹರಿತೀನಿ ನೀನು. ಇದು 4 ಪ್ಯಾರಾಗ್ರಾಫ್ ಐತಿಲ್ಲ, ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಇಲ್ಲಿ 4 ಐತಿಲ್ಲ. ನೀ ಯಾಕೆ ಹಂಗೆ ಮಾಡಿದ್ದೀನಿ? ಹೇಳಿನಿಲ್ಲ. ಈಗ ಇದು ಮುಂದೆ ಕೂತ್ಕೊಂಡು ಹೇಳಿನ್ರಿ. ಇದು 4 ಬರ್ದಾನ. ಇದು ಏನೈತೆ 3 ಲೈನ್ ಬರ್ದಾನ. ಕಾಯ್ सूर्य चंद्र है
ತುಜಾಚೆ ದೇವಾ. ನೀ ಏನು ಬರ್ದಿ ಇಲ್ಲಿ? ಇದೇನು ಮುಂದಿಂದು ಬುಕ್ದಾಗ ನೋಡಿ ಬರಕ್ಕೆ ನಿನಗೇನು ದಾಡಿ ನಿನಗೆ? ಹಾಂ, ಯಾಕ ಚಸ್ಮಾ ಬಂದವನು ಕಣ್ಣಿಗೆ ತಗೊಳಕ್ಸದನ್? ಇಲ್ಲಿ ನೋಡ್ಕೊಂಡು ಬರೋಕ್ಕಾಗಲ್ಲ ನಿನಗ? ಇದಿಷ್ಟು ಮುಂದೆ ಕುಂದ್ರಿಸಿ ಹೇಳಿನಿ, ಇಟ್ಟು ಕರೆಕ್ಟ್ ಬರ್ದ ನೋಡ್ರಿ. ಈಗ ಇದು ನಾನು ಅಲ್ಲಿ ಗಿರಣಿ ಇಟ್ಟು ಬಿಸಕ್ಕೆ ಹೋಗಿದ್ದೆ, ಬರತನ ಇದನ್ನು ಮಾಡಿ ನೋಡಿ. ಒಳ್ಳೆ ಮುಳ್ಳೆ ಅಳಸನ ಅದು ಹ್ಯಾಂಡ್ ರೈಟಿಂಗ್ ಕಚ್ಚಿ ಪಿಚ್ಚಿ ಕಾಣಿಸಲ್ಲ, ಬುಕ್ ಹಾಳಾಗಲ್ಲ. ಹಾಂ, ಈಗಿನ್ನ ಅಡುಗೆ ಮಾಡ್ಬೇಕೀಗ. ಏನು ಹತ್ತಿರ್ತಾನೆ ನಿಂದು ಅಭ್ಯಾಸ ಮಾಡ್ಕೊಂಡು ಕುಂದ್ರಲಿ ಏನಪ್ಪಿಲ್ಲ ನಾನು? ಇದಿಷ್ಟು ನೋಡ್ಕೊಂಡಿದ್ದು ಹೆಂಗೈತೆ ಹಂಗೆ ಬರೀ ಅಂತ ಹೇಳೋಗಿನ ಇಲ್ಲಿ ನಿನಗೆ. ಮತ್ತೆ ಯಾಕ ಈಗ ಇಲ್ಲೇ ಕೂತ್ರೆ ಅಡುಗೆ ಯಾರು ಮಾಡೋರು? ಮಕ್ಕಳು ಇಷ್ಟು ಇವತ್ತಿರ್ತಾರ್ರಿ. ಇದನ್ನ ಮಗುಸ್ ಅಲ್ಲಿ ಹೋಗೋದ್ರಾಗ ನಮ್ಮ ಮನೆಯವ್ರು ಬಂದ್ರೆ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗಬಾರ್ದು. ಅವ್ರಿಗೆ ಲೇಟ್ ಆಗೈತೆ ಅಷ್ಟೇ ಕಾಣಿಸ್ತೈತಿ. ಯಾಕೆ ಲೇಟ್ ಆಗೈತೆ ಅನ್ನೋದು ಕಾಣಿಸಂಗಿಲ್ಲ. ಅದಕ್ಕೆ ಮತ್ತೆ ಬೇರೆನೇ, ಅದಕ್ಕೆ ಮತ್ತೆ ವಾದ ವಿವಾದ, ಮೆಂಟಲಿ ಆಳು. ಜಿಪ್ ಬರಿತಿಂಗ್ ಮಾಡಿ ಅದು ಗರದೈತೆ ನೀನು ಜಿಪ್ ಹಾಕೋದೀಗ. ತಗೋದನ್ನ ಬರೀ. ಎಲ್ಲ ಅಭ್ಯಾಸ ಮಾಡಿ ಜಿಪ್ ಹಾಕಿ ಇಡಕ್ಕೆ ಬರಲ್ಲ ಅದನ್ನೀಗ. ಒಂದೊಂದು ಮಿನಿಟಿಗೆ ಜಿಪ್ ಹಾಕೋದು ತೆಗೆದು, ಜಿಪ್ ಹಾಕೋದು ತೆಗೆದು. ನನ್ನ ಮಕ್ಳಿಗೆ ಯಾವ ಟೈಮ್ನಾಗ ಪ್ರೀತಿ ಮಾಡಬೇಕು ಅವಾಗ ಮಾಡ್ತೀನಿ ರೀ. ಹಿಂಗೆಲ್ಲ ಮಾಡಾಕತ್ರ ನಮಗೂ 28 ಒಣ ಉಸಬರಿ ಕೆಲಸ ಟೆನ್ಷನ್ ಇರ್ತಾವ. ಈಗ ಹೇಳೋಗಿನ ಮತ್ತೆ ಹಂಗೆ ಮಾಡಿಟ್ಟಂದ್ರೆ ಈಗ ಹೋಗಿ ಬರ್ತಾನೆ. ಈಗ ಅದನ್ನು ಬರೆಸಿ ಈಗ ಅಲ್ಲಿ ಹೋಗ್ಬೇಕು. ನಾವು ಕಲಿಯತ್ನ ನಮ್ಮ ಹೌದರಿಗಿಂತ ಟೆನ್ಷನ್ ಇದ್ದಿದ್ದಿಲ್ಲ ಬಿಡ್ರಿ. ಅವ್ರಿಗೆ ಹೋಮ್ವರ್ಕ್ ಮಾಡಂದ್ರೆ ನಾವು ಅಚ್ಚುಕಟ್ಟಾಗಿ ಸರ್ ಹೆಂಗೆ ಹೇಳ್ಯಾರ ಹಂಗೆ ಬರಿತಿದ್ವಿ ನಾವು. 2 ಲೈನ್ ಸುತ್ತ ನಾವು ವೇಸ್ಟ್ ಮಾಡ್ತಿದ್ದಿಲ್ಲ. ಒಂದೊಂದು ಪೇಜ್ ಪೂರ ಬಿಡ್ತಾರೆ ಇವ್ರು. 2 ಲೈನ್ ಬರೀತಾರ, ಇಡೀ ಪೇಜ ಪೂರ ಬಿಡ್ತಾರೆ ಇವ್ರು. ಈಗ ಮಕ್ಳಿಗೆ ಬ್ಯಾನಿ ಬೇಸರಿಕೆ ಏನಿಲ್ಲ ನೋಡ್ರಿ, ಅದಕ್ಕೆ ಮಾಡ್ತಾರೆ, ಮತ್ತೇನಿಲ್ಲ. ಆ ಸಾಲ ಕೊಡೋದನ್ನು ಇಟ್ಟಿಟ್ಟು ಕೊಡ್ತಾರ, ತರಲೇಬೇಕು. ತರ್ಲಿಕ್ಕಂದ್ರೆ ನಡೆಯಂಗಿಲ್ಲ. ನಮಗೆ ಕನ್ನಡ, ಗಣಿತ, ಇಂಗ್ಲೀಷ್ ಇವು 3 ಬುಕ್ ಇರ್ತಿದ್ವು ನೋಡ್ರಿ. ಒಂದು ಕಚ್ಚಾ ಬುಕ್ಕ 4 ಬುಕ್ಕಿನೇ ಸಾಲ ಆಗೈತೆ ನಮ್ಗೆ. 6ನೇತೆ 7ನೇತೆಗೆ ಬಂದಾಗ ಅದು ಸಮಾಜ ವಿಜ್ಞಾನ, ಅದು ಭೂಗೋಳಶಾಸ್ತ್ರ, ಈ ಥರದ್ದು ಎಕ್ಸ್ಟ್ರಾ. ಅದು ಹೇಳ್ದಟ್ಟು ನಿನಗೆ ಬರೆದ್ರೆ ನಿನಗೆ ಏನಕ್ಕಿತ್ತು ನಿನಗೆ? ಹುಚ್ಚಮಲ್ಲ. ಈಗ ಬರೆಸ್ತೀನಿ ರೀ. ಈಗ ಅಲ್ಲಿ ಗಿರ್ನಿಗೆ ಬಂದಿನಲ್ಲ, ಒಂಥರ ನೆಗಡಿ ಬಂದಂಗೆ ಹಾಕತ್ತದ ನೋಡ್ರಿ. ಡಸ್ಟ್ ಇಲ್ಲೇ ಈ ಒಂದು 5 ನಿಮಿಷಕ್ಕೆ ರಿಯಾಕ್ಟ್ ಹಾಕತ್ತದು. ಅಫಿಷಿಯಲ್ ಆಗಿ ವೇರ್ ಮಾಡುವಂಥ ಸೂಪರ್ ಆಗಿರುವಂಥ ಸಿಲ್ವರಲ್ಲಿ ಕಾಟನ್ ಸೀರೆ ಯಾರಾದ್ರೂ ಕೇಳಿದ್ದೀರಾ? ಸೊ ನಮ್ಮ ಹತ್ರ ಇವಾಗ ಸ್ಟಾಕ್ ಅವೈಲೇಬಲ್ ಐತ್ರಿ. ಹಂಗೆ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಇರುವಂತದ್ದು. ಯಾರಿಗೆ ಯಾವ ತರ ಬೇಕೋ ಬೇಗನೆ ಬುಕಿಂಗ್ ಮಾಡ್ಕೋರಿ. ಲಾಸ್ಟ್ ಅಲ್ಲಿ ಸೀರೆ ಓಪನ್ ಮಾಡಿದ್ ನಿಮ್ಗೆ ತೋರಿಸ್ತೀನಿ. ಬಾರ್ಡರ್ ಅಂತೂ ಎಕ್ದಮ್ ರಿಚ್ ನೋಡ್ರಿ. ನೀವು ಹೆಂಗ್ ವೇರ್ ಮಾಡ್ತಿರಲ್ಲ ಹಂಗ ಸೀರೆ ಇನ್ನೂ ತಾಳಿಕೆ ಚೆನ್ನಾಗಿನೇ ಬರ್ತೈತಿ, ಸೂಪರ್ ಆಗಿ ಕಾಣಿಸ್ತೈತಿ. ಅಫಿಷಿಯಲ್ ಆಗಿ ವೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿ ಮಾಡ್ಸಿರುವಂತ ಸೀರೆ ನೋಡ್ರಿ. ನೋಡ್ತಾ ಇರ್ಬೋದು. ವಾವ್, ಎಷ್ಟು ರಿಚ್ ಪಲ್ಲು ಇರುವಂತ ಸೀರೆ ನೋಡ್ರಿ. ಬಾರ್ಡರ್ ಯಾವ ಕಲರ್ ಐತಿಲ್ಲ ಅದೇ ತರ ನಿಮ್ಗೆ ಸೆರಗ್ ಬರ್ತೈತಿ. ಬಟಾಣಿ ಈ ತರ ನಿಮ್ಗೆ ಗೊಂಡೆ ಬರ್ತೈತಿ ಸೆರ್ಗಿಗೆ. ಅದೇ ತರ ನಿಮ್ಗೆ ಈ ತರ ಬ್ಲೌಸ್ ಕೂಡ ಬರ್ತೈತಿ. ವೇರ್ ಮಾಡಿದಾಗ ನೀವು ಬ್ಲೌಸ್ ಅಲ್ಸಿ ಉಟ್ಕೊಂಡಾಗ ಇನ್ನೂ ಸೀರೆ ಮಸ್ತ್ ಲುಕ್ ಬರ್ತೈತಿ. ಯಾರಿಗೆ ಯಾವ ತರದ್ದು ಬೇಕಾ, ಬಾರ್ಡರ್ ಅಷ್ಟೇ ಚೇಂಜ್, ಉಳಿದದ್ದೆಲ್ಲ ಸೇಮ್. ಯಾರಿಗೆ ಯಾವ್ದು ಬೇಕಾ ಬೇಗನೆ 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 ಸ್ಕ್ರೀನ್ ಶಾಟ್ ತೆಗೆದು ಬುಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು. ಮಾತಾಡ್ಮತ್ತ ನೋಡ್ರಿ. ಈಗ ನಮ್ಮ ಮಮ್ಮಿ ಪಿಲ್ಯಾನ ಅಭ್ಯಾಸ ತೊಗೊಂಡು ಚಪಾತಿ ಮಾಡತ್ತಾಳ. 8ಕ್ಕೆ ಕೂತಾಳ್ರಿ. ಇನ್ನ ಈಗ 11 ಆಗೈತಿ. ಇನ್ನ ಈಗ ಎದ್ದಾಳ ನೋಡ್ರಿ. ಎದಕ್ಕೆ ಎದ್ದಾಳ್ರಿ? ಅದು ಒಂದೇ ಪ್ಯಾರಾಗ್ರಾಫ್ ಬರಕ್ಕೆ ಅಷ್ಟೊಂದು ಲೇಟ್ ಮಾಡ್ಯಾನ್ರಿ ಅವ. ಅದಕ್ಕೆ ಈಗ ಎದ್ದು ಬಂದು ಮಾಡತ್ತ. ಹೆಣ್ಣು ಮಕ್ಳ ಜೀವನ ಹೆಂಗಿರ್ತದ ನೋಡ್ರಿ. ಬಾಳ ಮಂದಿಗೆ ಮನ್ಯಾಗ ಇರ್ತಾರ ಆರಾಮ ಅಂತ ಭಾಳ ಗಂಡು ಮಕ್ಳಿಗೆ ಅನಿಸ್ತಿರ್ತೈತಿ. ಆದ್ರ ಮನ್ಯಾಗ ಈಗ ಪರಿಸ್ಥಿತಿ ಮಕ್ಕಳದು ಅಭ್ಯಾಸ ತಗೊಳೋದು, ಮನಿ ಕೆಲಸ ಮಾಡೋದು, ಅವ್ರನ್ನ ಕಂಟ್ರೋಲ್ ಮಾಡೋದಂದ್ರ ಅದೊಂದು ದೊಡ್ಡ ಟಾಸ್ಕ್ ಇದ್ದಂಗ್ರಿ ಹೆಣ್ಮಕ್ಳಿಗೆ. ಗಿರಣಿಗೂ ಹೋಗಿ ಬಂದೆ ನೋಡ್ರಿ. ಗೋಧಿ ಹಿಟ್ಟು ಮತ್ತೆ ಜ್ವಾದ ಹಿಟ್ಟು
ಸ್ನೇಹನ ಉಡ್ದಟ್ಟಿ ಬರತ್ನ್ಯಾಗ 10 ಕಿಲೋ ಜೋಳ ತೊಗೊಂಬಂದಿದ್ಲ ಅವ್ವ. 10 ಕಿಲೋ ಜೋಳದಾಗ ಇನ್ನ 4 ಕಿಲೋ ಜೋಳಗಳದಾವ. ಇವತ್ತು 2 ಕಿಲೋ ಬಿಸ್ಕೊಂಬಂದಿನಿ. ಒಮ್ಮೆ 2 ಕಿಲೋ ಇವತ್ತು 2 ಕಿಲೋ 6 ಕಿಲೋ ಇನ್ನ 4 ಕಿಲೋ ಜೋಳ ಅದಾವ. ಶಾರಮ್ ಕೊಟ್ಟಿದ್ ಜೋಳ ರೀ. ಸ್ನೇಹನ ಉಡ್ದಟ್ಟಿ ಮಾಡತ್ನ್ಯಾಗ 1 ವರ್ಷ ಆಗೋತ್ ಮೇಕ. ಇನ್ನ ಅದ ನೋಡ್ರಿ. ಜಾಸ್ತಿ ಸಜ್ಜಿ ರೊಟ್ಟಿನೇ ಬಡ್ದೆ ನಾನು ಈ ವರ್ಷ. ಸಜ್ಜಿ ರೊಟ್ಟಿನೇ ಜಾಸ್ತಿ ಬಡ್ದೆ. ಇನ್ನ ಹಿಟ್ಟು ಐತ್ರಿ, ಅಲ್ಲಿಂದ ಅವು ಹಿಟ್ಟು ಕಷ್ಟ. ಸಜ್ಜಿ ಹಿಟ್ಟು ನಾನ ಸ್ವಲ್ಪ ನಿಂತ್ರ ಭಾಳ ತನಕ ಕಾಲು ಬ್ಯಾನ್ ಆಕತೈತಿ. ಯಾಕ ಹಿಂಗೆ ಮಡ್ಸಕ ಬರಲ್ಲ. ಈ ಕಡೆಲ್ದು ಶರೀರನೇ ಸ್ವಲ್ಪ ಯಾಕೋ ನನಗೆ ಜಾಸ್ತಿ ತೊಂದರೆ ಅದ ಅನ್ಸಕತ್ತೈತಿ. ಅದಕ್ಕಂತೇಳಿ ಜಾಸ್ತಿ ನಿಂತು ಬಡೋದು ಮತ್ತೆ ಐರನ್ ಹಾಕೋದು ಬೇಡ. ಮತ್ತೆ ಯಾವಾಗ ಮುಂದೆ ನೋಡಿದ್ರೆ ಐತೆ ಹಿಟ್ಟು ಎಂತ ಸಜ್ಜಿಗೆ ಹಾಕೊಂಡು ಮಾಡ್ಬೋದು. ಸೊ ಅದಕ್ಕಂತೇಳಿ ಇದು ಗೋಧಿ ಹಿಟ್ಟು ಸ್ವಲ್ಪ ಮಿನ್ನ ಸುಡುತ್ತಲ್ರಿ, ಹಾಗಾಗಿ ಇಲ್ಲೇ ಆರ್ಲೆಂತ ಇಟ್ಟಿನಿ. ಈಗ ಒಂದು ಸ್ವಲ್ಪ ಹಿಟ್ಟು ಹಚ್ಚಕ್ಕೆ ಮ್ಯಾಗಿಂದು ಸೋಸ್ಕೊಂಡಿನಿ ಜೋಳದ ಹಿಟ್ಟು. ಅದು ಕೂಡ ಸ್ವಲ್ಪ ಆರ್ಲೆ ಅಂತ ಓಪನ್ ಮಾಡಿ ಇಟ್ಟಿದ್ದೆ. ನನ್ನ ಮಗು ಬಂದು ಬಾಯಿ ಕಟ್ಟಾಳಲ್ಲ ಊಟನೇ ಕ್ಯಾರಿ ಬರ್ದು. ಅದು ಇನ್ನೊಂದು ಡಬ್ಬ್ಯಾಗ ಹಾಕಿಡ್ಬೇಕ್ರಿ ಜೋಳದ ಹಿಟ್ಟು. ಸ್ಟೀಲಿ ಡಬ್ಬೆ ಐತಿ 5 ಕಿಲೋದು. ಅದ್ರೊಳಗೆ ಹಾಕಿರ್ ಬರ್ತೈತಿ. ಅದು ಯಾವಾಗಾರ ಹಿಂಗೆ ಇದಕ್ರಿ ದಾಸೆ ಪಡ್ಡಿನ ಹಿಟ್ಟಿಗೆ ವೈನ್ ಆಗುತ್ತದು ಸ್ಟೀಲಿನ ಡಬ್ಬೆ. ಅದಕ್ಕಂತೇಳಿ ಅದನ್ನ ಬಿಟ್ಟಿನಿ. ನಮ್ಮ ಮನೆಯವರು ಲೇಟ್ ಮಾಡಿ ಬರ್ತಾರ, ಚಲೋ ಆಗುತ್ತ. ಲಗುಟ್ ಬಂದ್ರಂದ್ರ ಬೇಯಿಸ್ಕೊಳ ಮತ್ತೆ ಯಾಳಿನ ನೋಡ್ರಿ. ಲೇಟಾಗಿ ಬರೋದಕ್ಕೆ ಎಲ್ಲ ಪರವಾಗಿಲ್ಲ. ಹುಡ್ಗುರ್ದು ಟೈಮ್ ಭಾಳ ತಗೋತಾರ್ರಿ. ಸೊ ಇವಾಗ ನೋಡ್ರಿ ಚಪಾತಿ ಉಳ್ದಾವ ಮೊದ್ಲಿನ ಮಾಡಿಟ್ಟಿದ್ದು. 2 ಚಪಾತಿ ಮೇಲೆ ಬಿಡೋಕು ಬರಂಗಿಲ್ಲ, ಅವು ಉಣ್ಣಕ್ಕೂ ಬರಲ್ಲ. ಮತ್ತೆ ಇನ್ನೊಂದು 2 ಜೋಡ ಆಗೋದು ಮತ್ತೆ ಅವು ಮುರಿ ಮಾಡ್ಬೋದು. ಚಪಾತಿ ಇದು ಏನಂತೀವಿ ನಾವು ಮುರಿ ಅಂತೀವಿ. ಚಪಾತಿ ಉಪ್ಪಿಟ್ಟು ಮುಂದಕ್ಕತ್ತವ. ಚಪಾತಿ ಎಷ್ಟೊಂದು ಉಬ್ಬಕತ್ತದ ನಾವು ಕಾಣ್ಸಕತ್ತದ. ಇಲ್ಲ ನಿಂಗೆ ರೋಲ್ ಮಾಡ್ಕೊಳ್ಳಿ ತುಪ್ಪ ಸಕ್ರಿ. ಬಿಸಿ ಬಿಸಿ ತುಪ್ಪ ಸಕ್ರಿ ಬೆಲ್ಲ ಸಕ್ರಿ ಚಪಾತಿ ಕೊಟ್ಬಿಟ್ಟು ಮಕ್ಕಳು ಹೊಟ್ಟಿನ ತುಂಬತ್ರಿ. ತಗೋ ಪ್ಲಾಸ್ಟಿಕ್ ತುಪ್ಪಿನ ತಗೋ. ಮೊನ್ನೆ ತುಪ್ಪ ಕಾಸಿನ್ರಿ ಡಬ್ಬ್ಯಾಗ ಇಟ್ಟಿನಿ. ಎಣ್ಣೆ ಈಗ ಸ್ವಲ್ಪ ಐತಿ. ಮೊದ್ಲಿನ ಕಲಸ್ ಮಾಡಿದ್ರೆ ಹೋಗುದು ಫ್ರೆಶ್ ತುಪ್ಪ ತಿನ್ನಾಕ ಬರ್ತದೆ. ನಮಸ್ತೆ ಸ್ನೇಹಿತರೆ, ವೆಡ್ಡಿಂಗದೊಳಗೆ ಇದು ಟಿಶ್ಯೂ ಸಿಲ್ಕ್ ಅದ ನೋಡ್ರಿ. ರೇಟನ್ನು ಕೂಡ ಕಡಿಮೆ ಐತಿ. ಸೂಪರ್ ಆಗಿರುವಂಥ ಆಷಾಢ ಆಫರ್ ಐತಿ. ಯಾರಿಗೆ ಬೇಕಾ ಬೇಗನೆ ನೋಡಿದ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದು ಬುಕಿಂಗ್ ಮಾಡ್ಕೊರಿ. ಸಖತ್ತಾಗಿರುವಂಥ ಸೀರೆ ನೋಡ್ರಿ, ಹೆಂಗೈತಿ ನೋಡ್ರಿ ಫ್ರೆಂಡ್ಸ. ವೇರ್ ಮಾಡ್ದಾಗಂತೂ ನೀವು ಹೆಂಗೆ ಹೇಳ್ತೀರೋ ಆ ಥರ ಮೆತ್ತಗೆ ಕುಂಟತೈತಿ ನೋಡ್ರಿ. ಟಿಶ್ಯೂ ಒಳಗೆ ಬರ್ತೈತಿ. ಸೂಪರ್ ಅಂದ್ರೆ ಸೂಪರ್ ಐತಿ ಸೀರೆ. ಯಾರಿಗೆ ಬೇಕಾ ಬುಕಿಂಗ್ ಮಾಡ್ರಿ. ಭಾಳ ಜನ ನಂಗೆ ಹೇಳ್ತೀರಿ ಚಪಾತಿ ಮಸ್ತ್ ಮಾಡಿ. ನಮ್ಮ ಸರುನು ಮನೆ ಭಾಳ ಇಷ್ಟಪಟ್ಟಾಡ್ರಿ. ಇದ ಗೋಧಿ ಹಿಟ್ಟನ್ನೇ ನಾ ಮಾಡ್ತೀನಿ, ನನಗೆ ಅಷ್ಟು ಇದು ಆಗಲ್ಲ. ಬಟ್ ನೀ ಚಪಾತಿ ಚಂದ ಮಾಡ್ತೀನಿ, ಹೆಂಗೆ ಹಿಟ್ಟು ನಾತಿ ಅಂತೇಳಿ. ಏನಿಲ್ರಿ, ಸ್ವಲ್ಪ ಚಂದಾಗ ಹದವಾಗಿ ನಾದದು ಅಷ್ಟೇ. ಒಮ್ಮೆ ನೀರು ಹಾಕ್ಕೋಬಾರ್ದ. ಇಸು ನೀರು ಹಾಕಿ ಜಿಗಿ ಬರಂಗೆ ಕೈಯಾಗ ನಾದ್ಕೋಬೇಕು ಅಷ್ಟೇ ನೋಡ್ರಿ. ಜೋಳದ ಹಿಟ್ಟಾರ ಚರ 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 ಬಂಡೆ ಹಾಕೊಂಡು ನಾದ್ತೀವಿ. ಗೋಧಿ ಹಿಟ್ಟು ಇದ್ರಾಗ ಮಾಡ್ತೀವಲ್ಲ ಬುಟ್ಟೆ ನಾದ್ತೀವಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳೋದು. ಓಕೆ, ಚಪಾತಿ ಮಾಡ್ತೀನಿ ರೀ, ಆಮೇಲೆ ಸಿಗ್ತೀನಿ. ನಿನ್ನೆ ನೋಡ್ರಿ ನಾನು ಬ್ಲಾಗ್ ಮಾಡಿದ್ದು ರಾತ್ರಿ. ಊಟ ಗೀಟ ಮಾಡೋಕ್ಕೆಲ್ಲ ಲೇಟ್ ಆಯ್ತಲ್ಲ, ಮೊದಲ ಲೇಟ್ ಆಗಿತ್ತು. ಸೊ ಅದಕ್ಕಂತ ಕೇಸಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ. ಬೆಳಗ್ಗೆ ಇಲ್ಲಿ ಕಾಯಿಪಲ್ಲೆ ಬಂದಿತ್ತು ಅಂತೇಳಿ ತೊಗೊಂಬರಕ್ಕೆ ಹೋಗಿದ್ದೀನಿ ರೀ. ಈಗ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟೈತೆ ಗಾಡಿ. ಮತ್ತು ನಾಳೆಗೆ ಬರ್ತ್ಬಿಡ ಅಂತೇಳಿ. ಈಗ ನಾಳೆ ಕಾಯಿಪಲ್ಲೆ ಬೇಕಲ್ರಿ ಬುತ್ತಿಗೆ. ಅದಕ್ಕೆ ಇವತ್ತು ತೊಗೊಂಡ್ರೆ ಮತ್ತು ಮೆಂತ್ಯಾರ ಸಬ್ಬಸಿಗೆ ಸೂಪರ್ ತೊಗೊಂಡು ಸೋಸಿ ಇಡ್ಬೇಕು ಅಂದ್ಕೊಂಡಿದ್ದೆ. ನಾಳೆಗೆ ಲಗುಟ್ ಮಾಡೋಕೆ ಈಸಿ ಆಗುತ್ತೆ ಅಂತೇಳಿ. ನಾಳೆಗೆ ಸೋಸಿ ನಾಳೆಗೆ ಮಾಡ್ಬೇಕಂದ್ರೆ ಟೈಮ್ ಸಲಂಗ ಇಲ್ರಿ ಒಮ್ಮೊಮ್ಮೆ, ಹಂಗಾಗ್ಬಿಡ್ತೈತಿ. ಸೊ ಸಿಗಲಿಲ್ಲ. ಮುಂದಕ್ಕೆ ಹೋಗಿತ್ತು ಗಾಡಿ. ನೋಡಮ್ಮಿಗಿನ ಮತ್ತು ಬರ್ತಾವ್ರಿ ಇನ್ನೊಂದು 2-3 ಗಾಡಿ. ಒಮ್ಮೊಮ್ಮೆ ಬರ್ತಾವೆ, ಒಮ್ಮೆ ಬರಲ್ಲ. ನೋಡಮ್ ಹೆಂಗಾಗುತ್ತೆ ಹಂಗೆ ಮಾಡ್ತೀನಂತ. ಸೊ ಟಿಕ್ರಿ ಹೋಗೈತೆ ನೋಡ್ರಿ. ಸೆಕ್ಕಿಗೆ ಸಿಕ್ಕಾಪಟ್ಟೆ ಜಳ ಐತೆ ನೋಡ್ರಿಪ್ಪ ನಂಬಲ್ಲಿ. ಅಂತರೂ ಮಳೆ ಬರಬೇಕಪ್ಪ. ನಿಮ್ಮಲ್ಲಿ ಹೆಂಗೈತೆ ಜಳ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. 20 ಸರಿ ಹೇಳ್ತಿಪ್ಪಿಲ್ಲ ನೀನು. ಚಪಾತಿ ನೋಡಲ್ಲಿ ನೆಲ್ದಾಗ ಹಂಗೆ ಬೆಳೆಸ್ತಾರ ಅಲ್ಲ. ಊಟ ಮಾಡೋ ತಲೆ ಬಚ್ಕೋತೀನಿ ಮಮ್ಮಿ ಅಂದೋಡ್ರಿ. ಚಪಾತಿ ಪಲ್ಯನೇ ಮಾಡೀನಿ ಡೈರೆಕ್ಟ್.
ನೀರು ಬರೋದವ್ರಿ ಕುಡಿಯೋ ನೀರೇನು ಇನ್ನೂ ಬಂದಿಲ್ಲ. ಇವತ್ತು ಬರಬೇಕಾಗಿತ್ತು. ಯೂಸ್ ಮಾಡೋ ನೀರೂ ಬಂದಿಲ್ಲ. ಆಲ್ರೆಡಿ 10 ಗಂಟೆ ಮ್ಯಾಗ ಆಗೋಗೈತಿ. ಸೊ ನೋಡಿರಿ ಎಲ್ಲ ಹಿಡ್ದಂಗೆ ಆಯ್ತು ಬ್ಯಾಳೆ. ಹಂಗೆ ಇಲ್ಲಿ ಚಪಾತಿನೂ ಕೂಡ ಮಾಡೀನಿ. ಚಪಾತಿ ಮಾಡೀನಿ, ಬ್ಯಾಳೆ ಪಲ್ಯ ಮಾಡಿ ನೋಡ್ರಿ. ಮಕ್ಕಳು ಈ ಥರ ಬ್ಯಾಳೆ ಪಲ್ಯ ಅಂದ್ರೆ ನಾ ಯಾಕಂತಿದ್ರು. ಇವತ್ತು ಏನು ಮಾಡೀನಿ, ಭಾರಿ ಮಸ್ತ್ ಆಗೈತಿ. ಹೆಂಗೆ ಕಾಣತೈತಿ ಗೊತ್ತಿಲ್ಲ ವಿಡಿಯೋದೊಳಗೆ. ಸಖತ್ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಆಗೈತಿ. ಹೆಂಗೆ ಮಾಡೀನಿ ಅಂತಂದ್ರೆ ನೋಡ್ರಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಆಮೇಲೆ ಧನಿಯಾ, ಇಷ್ಟೆಲ್ಲ ಹಾಕಿ ಉಪ್ಪು ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರಿ. ಬೆಳ್ಳುಳ್ಳಿ ಒಂದು ಉಳಿತು, ಅಲ್ಲ ಒಂಚೂರು ಬೆಳ್ಳುಳ್ಳಿ ಹಾಕ್ಬೇಕಾಗಿತ್ತು. ಸೊ ನೆನಪಾಗಲಿಲ್ಲ. ಅಂದ್ರೂ ಇಷ್ಟು ಘಮ ಅನ್ನಕತ್ತದ್ರಿ. ಇದು ಯಾವುದಾದ್ರು ಪಲ್ಯಕ್ಕೆ ಅದಕ್ಕೆ ಹಾಕ್ಕೋಬೋದು. ಸೂಪರಾಗಿ ಟೇಸ್ಟಿಯಾಗಿರ್ತೈತಿ. ಅದನ್ನೆಲ್ಲ ಹಾಕಿ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಒಗ್ಗರಣೆ ಹಾಕಿನಿ. 2 ಸರಿ ಹಚ್ಕೊಂಡು ಉಣ್ಣಾಕತ್ತಾರ ಮಕ್ಕಳು. ನೋಡಿರಿ, ಇರೋದ್ರೊಳಗೆ ಏನಾದರೂ ಸ್ವಲ್ಪ ಸವಿ ರುಚಿ ಮಾಡಿದ್ರೆ ಒಂದು ಚಪಾತಿ ತಿನ್ನೋರು 2 ಚಪಾತಿ ತಿಂತಾರೆ. ಸ್ವಲ್ಪ ಈ ಥರ ಇದು ಬಿಟ್ಟಿನಿ. ಕಲರ್ ಅಂತೂ ಇದ್ರೊಳಗೆ ವಿಡಿಯೋದಾಗ ಅಷ್ಟು ಇದಾಗಲಾಗೈತಿ. ಬಟ್ ಸೂಪರ್ ಐತಿ ಕಲರ್ ಅಂತೂ. ಕಲರ್ ನೋಡಿದ್ರೇ ಅರ್ಧಕ್ಕರ್ಧ ಹೊಟ್ಟೆ ತುಂಬುತ್ತೆ, ಹಂಗೈತಿ. ಸದ್ಯಕ್ಕೆ ಬುತ್ತಿ ಕಟ್ಬಿಡ್ತೀನಿ. ಮಸ್ತಾಗಿರುವಂಥ ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳು ನೋಡ್ರಿ ಫ್ರೆಂಡ್ಸ. ಈಗೇನು ಹಬ್ಬಗಳು ಒಂದಾಗನೇ ಒಂದು ಬರ್ತಾವೆ. ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬರ್ತೈತಿ. ಮುಂದೆ ಮತ್ತು ನಿಮ್ಮ ಸೀರೆಗಳು ತುಟ್ಟಿ ಆಗ್ತಾವೆ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಯಾರಿಗೆ ಯಾವ ಸೀರೆ ಬೇಕು ನೋಡಿರಿ, ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ವಾಟ್ಸಪ್ದಾಗ ಮೆಸೇಜ್ ಮಾಡಿರಿ, ಕಾಲ್ ಮಾಡಬೇಡ್ರಿ, ನಾನು ಬ್ಯುಸಿ ಇರ್ತೀನಿ. ಇದು ಕೂಡ ಮೈಸೂರು ಸಿಲ್ಕ್ ರೀ, ಡ್ರೈ ವಾಶು ಸೂಪರಾಗೈತಿ. ನೀವು ಇದೇ ಹೊರಗಡೆ ತೊಗೊಳಕ್ಕೆ ಹೋಗ್ರಿ, ನಿಮ್ಗೆ 2000 ಮೇಲೇ ಬೀಳ್ತಾವೆ. ಯಾಕಂದ್ರೆ ನಾನು ಮನೇಲೇ ಇದು ಮಾಡೋದ್ರಿಂದ ನಿಮ್ಗೆ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾ ಸ್ಕ್ರೀನ್ ಶಾಟ್ ತೆಗಿರಿ, ವಾಟ್ಸಪ್ ಮಾಡಿರಿ, ಬುಕ್ಕಿಂಗ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್. ಬಾಯ್.